ಬೆಂಗಳೂರಿನ ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ಬಳಿ ಮನೆಗಳ ತೆರವು ಮಾಡಲಾಗಿತ್ತು. ಇದೀಗ ರಾಜ್ಯ ಸರ್ಕಾರ ಎಲ್ಲರಿಗೂ ಮನೆ ನೀಡೋಕೆ ನಿರ್ಧಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಆ ಭಾಗದ ಅಧಿಕಾರಿಗಳ ಮೇಲೆ ಎಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೀನಿ. ಅಲ್ಲಿರುವ ತಹಶೀಲ್ದಾರ್ ಸೇರಿ ಅಧಿಕಾರಿಗಳಿಗೆ ಗೊತ್ತಿರುವ ಸಾಧ್ಯತೆ ಇಲ್ಲ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ವಾಸ ಮಾಡೋಕೆ ಅವಕಾಶ ಕೊಡಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದೀನಿ ಅಂತಂದ್ರು. ಇನ್ಮುಂದೆ ಬೇರೆ ಎಲ್ಲಾದರೂ ಈ ರೀತಿ ಕಟ್ಟಿದ್ರೆ ಅಲ್ಲಿನ ಸಂಬಂಧಿಸಿದ ಅಧಿಕಾರಿಗಳೇ ಜವಾಬ್ದಾರರು ಅಂತ ಹೇಳಿದ್ರು. ಕೋಗಿಲು ಬಡಾವಣೆಯ ನಿರಾಶ್ರಿತ ನಿವಾಸಿಗಳಿಗೆ ಸರ್ಕಾರ ಫ್ಲಾಟ್ ಭಾಗ್ಯ ಕೊಡ್ತಾ ಇದೆ. ಬೈಯಪ್ಪನಹಳ್ಳಿಯ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಿರುವಂತಹ ವಸತಿ ಸಮುಚ್ಚಯದಲ್ಲಿ ವಸತಿಯನ್ನ ಕೊಡಲಾಗುತ್ತೆ. 20-30 ಅಳತೆಯ ಫ್ಲಾಟ್ನಲ್ಲಿ 1 BHK ಮನೆಗಳನ್ನು ನೀಡಲಾಗುತ್ತಿದೆ. 1 ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ವ್ಯವಸ್ಥೆ ಇದೆ. ಮುಖ್ಯಮಂತ್ರಿ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಫ್ಲಾಟ್ ಅನ್ನು ವಿತರಣೆ ಮಾಡಲಾಗುತ್ತೆ. ಬಡವರಿಗೆ ಮನೆ ನಿರ್ಮಿಸಿಕೊಡೋಕೆ ರೂಪಿಸಿರುವಂತಹ ಯೋಜನೆ ಇದಾಗಿದ್ದು, ಒತ್ತುವರಿ ತೆರವಿನಿಂದ ಮನೆ ಕಳ್ಕೊಂಡ ಕುಟುಂಬಗಳಿಗೆ ಮನೆ ಕೊಡಲಾಗುತ್ತಿದೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದು, ಸಿಎಂ ಸಿದ್ದರಾಮಯ್ಯ ನಮ್ಮ ಜೊತೆ ಮಾತನಾಡಿದ್ರು. ನಾನು ಸ್ಥಳಕ್ಕೆ ಹೋಗಿದ್ದೆ. ಅಕ್ರಮ ಜಾಗದಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಅವರ ಮೇಲೆ ಕ್ರಮ ಕೈಗೊಳ್ತೀವಿ. ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡಲಾಗ್ತಿದೆ. ಕೆಲವರು ಬಾಡಿಗೆ ಅಂತ ಸರ್ಕಾರಿ ಜಾಗದಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು ಪ್ರತಿಯೊಂದು ದಾಖಲೆಯನ್ನ ಚೆಕ್ ಮಾಡ್ತಾರೆ ಅಂತಂದ್ರು. ರಾಜ್ಯ ಸರ್ಕಾರದ ಪರ್ಯಾಯ ವ್ಯವಸ್ಥೆಗೆ ಕೆಲ ನಿರಾಶ್ರಿತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಉಚಿತವಾಗಿ ಮನೆ ಕೊಡಬೇಕು. ಕಷ್ಟಪಟ್ಟು ಸಾಲ ಮಾಡಿ ಗುಡಿಸಲು ಮನೆಯನ್ನ ಕಟ್ಟಿದ್ದೀವಿ. ಇದೀಗ ದಿಢೀರ್ ಮನೆ ಕೆಡವಿದ್ರೆ ನಾವೇನ್ ಮಾಡಬೇಕು? ನಾವು 2.5 ಲಕ್ಷ ಹಣ ಎಲ್ಲಿಂದ ತರಬೇಕು? ನಾವು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತೀವಿ ಅಂತ ಕೋಗಿಲು ಬಡಾವಣೆ ನಿರಾಶ್ರಿತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ತೆರವು ಕಾರ್ಯಾಚರಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ವ್ಯಂಗ್ಯಭರಿತ ಟ್ವೀಟ್ ಅನ್ನು ಮಾಡಿದೆ. ಎಐ ಮೂಲಕ ವ್ಯಂಗ್ಯವಾಗಿ ವಿಡಿಯೋ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿತು. ಹೈಕಮಾಂಡ್ ಗುಲಾಮಿ, ಕಾಂಗ್ರೆಸ್ನಿಂದ ಕನ್ನಡಿಗರಿಗೆ ದ್ರೋಹ, ಅಕ್ರಮ ವಲಸಿಗರಿಗೆ ಸೂರು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದೆ. ಇನ್ನು ಬಿಜೆಪಿಯವರು ತಮ್ಮ ಆಕ್ರೋಶ ಮುಂದುವರೆಸಿದ್ದಾರೆ. ಕುರುಬರ ಸಂಘದ ಚುನಾವಣೆ ಸಂಬಂಧವಾಗಿ ಮಂಡ್ಯ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರ ಮೇಲೆ ಸಚಿವ ಭೈರತಿ ಸುರೇಶ್ ಗರಂ ಆಗಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ವಾಗ್ವಾದ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಬಳಿ ಬಂದು, ನೀವು ಏನ್ ಮಾಡ್ತಿದ್ದೀರಾ ಅಂತ ಗೊತ್ತು, ನಿನ್ನೊಬ್ಬ ವೋಟ್ ಹಾಕಿದ್ದಕ್ಕೆ ಅವನು ಎಂಎಲ್ಎ ಆಗ್ಬಿಟ್ನಾ ಅಂತ ಭೈರತಿ ಸುರೇಶ್ ಗುಡುಗಿದ್ರು. ಈ ಮಾತಿಗೆ ಕೆರಳಿದ ಮುಖಂಡರು, ಒಬ್ಬ ಮಂತ್ರಿಯಾಗಿ ಈ ರೀತಿ ಮಾತನಾಡೋದು ಸರಿಯಲ್ಲ. ಒಬ್ಬ ಮಂತ್ರಿ ಆದವರು ಬಂದು ವಿಚಾರಣೆ ಮಾಡಬೇಕು. ಯಾಕೆ ಹೀಗೆ ಇವರು ಸುಳ್ಳು ಹೇಳಬೇಕು ಅಂತ ಗುಡುಗಿದ್ರು. ಬೆಂಗಳೂರಿನ ಕುಂದಲಹಳ್ಳಿಯ ಬ್ರೂಕ್ಫೀಲ್ಡ್ ರಸ್ತೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ. 7 ಹಿಲ್ಸ್ ಕೋಲಿ ವಿಂಗ್ ಪಿಜಿಯಲ್ಲಿ ಅವಘಡ ಸಂಭವಿಸಿರುವಂತದ್ದು. ಬಳ್ಳಾರಿ ಮೂಲದ ಅರವಿಂದ್ ಸಾವನ್ನಪ್ಪಿದ್ದು, 3 ಸ್ಥಿತಿ ಗಂಭೀರ ಆಗಿದೆ. ಎಚ್ಎಎಲ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪಿಜಿಯಲ್ಲಿದ್ದ 40ಕ್ಕೂ ಹೆಚ್ಚು ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕನ್ನಡ ಮತ್ತು ತಮಿಳು ಸೀರಿಯಲ್ನಲ್ಲಿ ನಟಿಸಿದ್ದ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಪಿಜಿಯೊಂದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿನ್ನೆ ಬೆಳಗಿನ ಜಾವ ಆರ್ಆರ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಯಿತು. ಮೂಲತಃ ಬಳ್ಳಾರಿ ಜಿಲ್ಲೆಯ ಕುಟ್ಟೂರಿನವರಾದ ನಂದಿನಿ ವೈಯಕ್ತಿಕ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರೋ ಮಾಹಿತಿ ಸಿಕ್ಕಿದೆ. ಸರ್ಕಾರಿ ಶಿಕ್ಷಕರಾಗಿದ್ದ ಮೃತ ನಂದಿನಿ ತಂದೆ 3 ವರ್ಷದ ಹಿಂದೆ ನಿಧನರಾಗಿದ್ರು. ಆ ಕೆಲಸ ಮಗಳಿಗೆ ಸಿಕ್ಕಿತ್ತು. ಶಿಕ್ಷಕಿಯಾಗಿ ಕೆಲಸ ಮಾಡೋಕೆ ಒತ್ತಡ ಇತ್ತು. ಹೀಗಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು, ನಿನ್ನೆ ಟ್ರಯಲ್ಸ್ ವೇಳೆ ಆರೋಪಿಗಳು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳು ಸರಿಯಾದ ಊಟ ನೀಡುತ್ತಿಲ್ಲ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಹೀಗಾಗಿ ಮನೆ ಊಟ ಒದಗಿಸುವಂತೆ ಆರೋಪಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಮನವಿ ಮೇರೆಗೆ ಕೋರ್ಟ್ ಮನೆ ಊಟಕ್ಕೆ ಅವಕಾಶ ನೀಡಿದೆ. ಜೈಲಾಧಿಕಾರಿಗಳಿಗೆ ಮನೆ ಊಟಕ್ಕೆ ಅವಕಾಶ ನೀಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. 2 ತಿಂಗಳಲ್ಲಿ ನಾನು ಸಚಿವನಾಗ್ತೀನಿ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪೆರೇಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, 2 ತಿಂಗಳು ಟೈಮ್ ಕೊಡಿ, ಪವರ್ಫುಲ್ ಆಗಿ ಬರ್ತೀನಿ ಅಂತಂದ್ರು. ನಾನು ಅಂದುಕೊಂಡ್ರೆ ಆಗತ್ತೆ, ನನ್ನ ಮೇಲೆ ನಂಬಿಕೆ ಇಡಿ. 2 ತಿಂಗಳಲ್ಲಿ ಪವರ್ಫುಲ್ ಆಗಿ ಬರ್ತೀನಿ. ಪವರ್ಫುಲ್ ಆಗಿ ಬಂದ ಮೇಲೆ ಕ್ಷೇತ್ರದಲ್ಲಿ 15,000 ಸೈಟ್ ಕೊಡಿಸ್ತೀನಿ ಅಂತಂದ್ರು. ಈ ಹಿಂದೆ ಕೊಟ್ಟಂತೆ ಅಲ್ಲ ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಟಾಂಗ್ ಕೊಟ್ಟಿದ್ದಾರೆ.
ಶಾಸಕ ಶರಣು ಸಲಗರ್ ವಿರುದ್ಧ ಜೀವ ಬೆದರಿಕೆ ವಂಚನೆ ಆರೋಪ ಮಾಡಿದ್ದ ಸಂಜೀವ ಕುಮಾರ್ ಸುಗೂರ್ ಆರೋಪಕ್ಕೆ ಬಸವಕಲ್ಯಾಣ ಶಾಸಕ ಶರಣು ಸಲಗಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಂಜೀವ್ ಕುಮಾರ್ ಮೀಟರ್ ಬಡ್ಡಿ ದಂಧೆ ನಡೆಸೋರು ನನ್ನ ಜೊತೆ ಓಡಾಡ್ತಿದ್ದಾಗ ಅಧಿಕಾರಿ ಗುತ್ತಿಗೆದಾರರ ಬಳಿ ಹಣ ವಸೂಲಿ ಮಾಡ್ತಿದ್ರು ಅಂತಂದ ಆರೋಪವನ್ನ ಮಾಡಿದ್ರು. ಈ ಬಾರಿಯ ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ರೆಡಿಯಾಗ್ತಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಸಜ್ಜಾಗಿದೆ. ಲೈಟಿಂಗ್ಸ್ ಮೂಲಕ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿದೆ. ಈಗಾಗಲೇ ಬ್ಯಾರಿಕೇಡ್ ಹಾಕಿ ಸಿಸಿಟಿವಿ ಅಳವಡಿಸಿ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗ್ತಿದೆ. ಈಗಾಗಲೇ ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಮೈಸೂರಿನಲ್ಲಿ ನಗರ ಕಮಿಷನರ್ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ 4 ಡಿಸಿಪಿ, 7 ಎಸಿಪಿ, 29 ಇನ್ಸ್ಪೆಕ್ಟರ್, 55 ಸಬ್ ಇನ್ಸ್ಪೆಕ್ಟರ್, 103 ಪಿಎಸ್ಐ, 761 ಪುರುಷ ಪೊಲೀಸರು ಹಾಗೆ 154 ಮಹಿಳಾ ಪೊಲೀಸರು ಸೇರಿದಂತೆ ಒಟ್ಟು 1113 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಡಿಸೆಂಬರ್ 31ರ ರಾತ್ರಿ 7 ಗಂಟೆಯಿಂದ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಮೈಸೂರಿನ ಅರಮನೆ ಮುಂಭಾಗ ನಡೆದ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ವಿಚಾರದಲ್ಲಿ ಅರಮನೆ ಆಡಳಿತ ಮಂಡಳಿ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಸರಿಯಾಗಿ ಸಿಸಿಟಿವಿಗಳನ್ನು ನಿರ್ವಹಣೆ ಮಾಡಿಲ್ಲ. ಈ ಹಿಂದೆಯೂ ಅರಮನೆ ಒಳಗಡೆಯ ಸಿಸಿಟಿವಿ ದೃಶ್ಯಗಳು ಲೀಕ್ ಆಗಿದ್ವು. ಈ ಬಗ್ಗೆ ದೂರು ನೀಡಲಾಗಿದ್ರೂ ಕ್ರಮ ತೆಗೆದುಕೊಂಡಿರಲಿಲ್ಲ. ಸಿಲಿಂಡರ್ ಬ್ಲಾಸ್ಟ್ ನಂತರ ಘಟನೆಗಳು ನಡೆದರೂ ಕೂಡ ಸಿಸಿಟಿವಿಗಳ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದು ಅರಮನೆ ಆಡಳಿತ ಮಂಡಳಿಯ ವೈಫಲ್ಯ ಅಂತ ವಕೀಲ ರವಿಕುಮಾರ್ ಪೊಲೀಸ್ ಕಮಿಷನರ್ ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಳೆ ವೈಷಮ್ಯದ ಹಿನ್ನೆಲೆ ವ್ಯಕ್ತಿಯೊಬ್ಬನನ್ನ ಕೊಲೆ ಮಾಡಿರೋ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಾಗೇರಿ ಸಮೀಪದ ಚಿನ್ನಿಪುರದ ದೊಡ್ಡಿಯಲ್ಲಿ ನಡೆದಿದೆ. 50 ವರ್ಷ ವಯಸ್ಸಿನ ಉಮೇಶ್ ಕೊಲೆಯಾಗಿರುವಂತಹ ವ್ಯಕ್ತಿ ಈತ ಜಮೀನಿಗೆ ಹೋಗಿ ಬರುವ ವೇಳೆ ಸ್ವಾಮಿ ಹಾಗೂ ನಾಗಮ್ಮ ಎಂಬ ಪತಿ ಪತ್ನಿ ಜಗಳ ತೆಗೆದು ಉಮೇಶನ ತಲೆ ಮತ್ತು ಕುತ್ತಿಗೆಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ತೀವ್ರ ಗಾಯಗೊಂಡಿದ್ದ ಉಮೇಶ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕೊಳ್ಳೇಗಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಸ್ತಿ ವಿಚಾರದಲ್ಲಿ 2 ಕುಟುಂಬಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಹಾಸನ ನಗರದ ಆರ್ಸಿ ರಸ್ತೆಯ ಖಾಸಗಿ ಆಸ್ಪತ್ರೆ ಬಳಿ ನಡೆದಿದೆ. ಹಳೆಕೊಪ್ಪಲು ಗ್ರಾಮದ ಮಹಿಳೆಯೊಬ್ಬರು ತನ್ನ ತಾಯಿಯನ್ನ ಚಿಕಿತ್ಸೆಗೆ ದಾಖಲು ಮಾಡಿದ್ರು. ಆದರೆ ತಾಯಿ ನೋಡೋಕೆ ಬಂದ ಸಹೋದರ ಹಾಗೂ ಅಕ್ಕನ ಕುಟುಂಬದ ನಡುವೆ ಜಗಳ ಆಗಿದೆ. ಅಕ್ಕ ಹಾಗೂ ತಮ್ಮನ ಸಂಬಂಧಿಕರ ನಡುವೆ ಬಡಿದಾಟವಾಗಿದೆ. ಯಾದಗಿರಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿರೋ ಘಟನೆಯಾಗಿದೆ. ಸುರಪುರ ನಗರದ ತಿಮ್ಮಾಪುರ ಬಡಾವಣೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಬಿಸಿಯೂಟ ಸೇವಿಸಿದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮಧ್ಯಾಹ್ನ ಮಕ್ಕಳು ಊಟ ಮಾಡುತ್ತಿದ್ದ ತಟ್ಟೆಯಲ್ಲಿ ಹಲ್ಲಿ ಪತ್ತೆಯಾಗಿದೆ. ತಟ್ಟೆಯಲ್ಲಿ ಹಲ್ಲಿ ಪತ್ತೆಯಾಗಿದ್ದರಿಂದ ಆತಂಕಗೊಂಡಿದ್ದ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡರು. ಆ ನಂತರ ಎಲ್ಲ ಮಕ್ಕಳನ್ನ ಹಸನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಹೋರಿಯೊಂದು ಬಾರ್ಗೆ ನುಗ್ಗಿದ ಪರಿಣಾಮ ಬಾರ್ನಲ್ಲಿದ್ದ ಮದ್ಯಪ್ರಿಯರು ಕಕ್ಕಾಬಿಕ್ಕಿಯಾಗಿರೋ ಘಟನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮದಲ್ಲಿ ನಡೆಯಿತು. ಕುಡಿಯುವ ಎಣ್ಣೆ ಬಿಟ್ಟು ಬಾರ್ನಿಂದ ಹೊರಗೆ ಓಡ್ ಹೋಗಿದ್ದಾರೆ ಜನರು. ರಾಡ್ನಿಂದ ಯುವಕನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರೋ ಘಟನೆ ಶಿವಮೊಗ್ಗದ ಶ್ರೀನಿಧಿ ವೈನ್ ಶಾಪ್ ಮುಂಭಾಗ ನಡೆದಿದೆ. ಕಾಶಿಪುರದ ಅರುಣ್ ಯಾನೆ ಬೋಂಡಾ ಕೊಲೆಯಾದ ವ್ಯಕ್ತಿ ಕೌಟುಂಬಿಕ ಕಲಹ ಕಾರಣಕ್ಕೆ ಸಂಬಂಧಿಕರಿಂದಲೇ ಹಲ್ಲೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಜೊತೆಗೆ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಗೆ ಕಿರುಕುಳ ನೀಡುತ್ತಿದ್ದ ಕಾರಣಕ್ಕೆ ಕೊಲೆ ನಡೆದಿರುವ ಅನುಮಾನ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಮಿನಿ ಕಾರು ಗುದ್ದಿ ರಸ್ತೆ ದಾಟುತ್ತಿದ್ದ ವೃದ್ಧ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯ ರಾಮಗೊಂಡನಹಳ್ಳಿ ಬಳಿ ಘಟನೆ ಆಗಿದೆ. 88 ವರ್ಷದ ಮಹೇಶ್ವರಪ್ಪ ಮೃತ ವ್ಯಕ್ತಿಯಾಗಿದ್ದು ವೇಗವಾಗಿ ಬಂದ ಒಮಿನಿ ಕಾರು ಡಿಕ್ಕಿ ಹೊಡೆದಿದೆ. ಇದರಿಂದ ಗಾಯಗೊಂಡಿದ್ದ ಮಹೇಶ್ವರಪ್ಪ ಅವರನ್ನ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಉಡುಪಿಯ ನಿಟ್ಟಿಯಲ್ಲಿ ಲಾರಿ ಮತ್ತು ಕಾರಿನ ನಡುವೆ ಭೀಕರ ಅಪಘಾತವಾಗಿದೆ. ಅಪಘಾತದಲ್ಲಿ ಪಾದಚಾರಿ ಒಬ್ಬರು ತೀವ್ರವಾಗಿ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ನಿಟ್ಟೆ ಗ್ರಾಮ ಪಂಚಾಯಿತಿ ಮುಂಭಾಗ ಅಪಘಾತ ನಡೆದಿದೆ. ಮಂಗಳೂರಿಗೆ ಸಾಗಿಸುತ್ತಿದ್ದ ಲಾರಿ ಮತ್ತು ಬೆಳ್ಮಣ್ ಕಡೆಗೆ ಹೋಗ್ತಿದ್ದಂತಹ ಕಾರ್ಕಳ ಕಡೆಗೆ ಹೋಗ್ತಿದ್ದಂತಹ ಕಾರಿನ ನಡುವೆ ಅಪಘಾತ ಸಂಭವಿಸಿದೆ. ಈ ವೇಳೆ ರಸ್ತೆಯ ಬದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಂತಹ ಪಾದಚಾರಿ ಮೇಲೆಗೆ ಲಾರಿ ಪಲ್ಟಿ ಹಾಕಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಸರ್ಕಾರಿ ಶಾಲೆಯ ಮಕ್ಕಳನ್ನ ಸ್ವಂತ ಖರ್ಚಿನಲ್ಲಿ ಬೆಂಗಳೂರಿಗೆ ವಿಮಾನದ ಮೂಲಕ ಪ್ರವಾಸಕ್ಕೆ ಕರ್ಕೊಂಡು ಬರಲಾಗಿತ್ತು. ಮಕ್ಕಳನ್ನ ಕರೆತಂದ ಬಹುದೂರ್ ಬಂದಿ ಮುಖ್ಯ ಶಿಕ್ಷಕ ಬೀರಪ್ಪ ಅಂಗಡಿಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಭಿನಂದನೆ ಸಲ್ಲಿಸಿದೆ. ಡಿಸೆಂಬರ್ 26ರಿಂದ ಡಿಸೆಂಬರ್ 28ರವರೆಗೂ 24 ಮಕ್ಕಳನ್ನ ವಿಮಾನ ಮೂಲಕ ಬೆಂಗಳೂರಿಗೆ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಸುಮಾರು 4 ವರ್ಷಗಳಿಂದ ನಡೆಯುತ್ತಿರುವ ಯುದ್ಧ ಕೊನೆಗಾಣಿಸೋಕೆ ಭಾರೀ ಕಸರತ್ತು ನಡೆದಿದೆ. ಈ ಮಧ್ಯೆ ನಿನ್ನೆ ರಷ್ಯಾ ಅಧ್ಯಕ್ಷರ ನಿವಾಸದ ಬಳಿ ದಾಳಿಯಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿವಾಸದ ಬಳಿ ಡ್ರೋನ್ ದಾಳಿ ನಡೆದಿರುವುದು ಈಗ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ನವ್ಗೋರೋಡ್ ಪ್ರದೇಶದಲ್ಲಿರುವಂತಹ ಪುಟಿನ್ ಅವರ ನಿವಾಸದ ಮೇಲೆ ಉಕ್ರೇನ್ ಡ್ರೋನ್ ದಾಳಿಗೆ ಯತ್ನಿಸಿದೆ ಅಂತ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 91 ಡ್ರೋನ್ಗಳಿಂದ ದಾಳಿ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಇದನ್ನು ರಷ್ಯಾ ನಿರಾಕರಿಸಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ 2ನೇ ವರ್ಷಾಚರಣೆಯ ಅಂಗವಾಗಿ ವಿಶೇಷ ಉತ್ಸವ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ. ಮಂದಿರ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆ ಟ್ರಸ್ಟ್ನ ವಿಶ್ವಾಸ್ತರಾದ ಶ್ರೀ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ನೇತೃತ್ವದಲ್ಲಿ ವಿಧಿವಿಧಾನ ನಡೀತಾ ಇದೆ. ಉಡುಪಿಯಿಂದ ಆಗಮಿಸಿರುವಂತಹ ವೈದಿಕರು ತತ್ವ ಹೋಮ, ಸುದರ್ಶನ ಪೂಜೆ, ವಾಸ್ತು ಪೂಜೆ ಸೇರಿ ಹಲವು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಇನ್ನು ತತ್ವ ಕುಶಲಾರಾಧನೆ ಸಹಿತ ರಾಮದೇವರಿಗೆ ತತ್ವ ಕಲಾಭಿಷೇಕ ಸಹಿತ ಪೂಜೆ, ಮಂಗಳಾರತಿ ನಡೆದಿದೆ. ಉಡುಪಿಯ ಶ್ರೀಕೃಷ್ಣನಿಗೆ ಪರ್ಯಾಯ ಪುತ್ತಿಗೆ ಶ್ರೀಗಳು ಪಾರ್ಥ ಸಾರಥಿ ಸುವರ್ಣ ರಥವನ್ನ ಕೃಷ್ಣನಿಗೆ ಅರ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಪಾರ್ಥ ಸಾರಥಿ ಸುವರ್ಣ ರಥದ ಮೆರವಣಿಗೆ ವೈಭವದಿಂದ ನಡೆಯಿತು. ನಗರದ ಜೋಡು ರಸ್ತೆಯಲ್ಲಿ ಈ ರಥವನ್ನ ಮೆರವಣಿಗೆ ಮಾಡಲಾಯಿತು. ಮಂತ್ರಾಲಯ ಶ್ರೀಗಳು ರಥದ ಜೊತೆಗೆ ಪುರಪ್ರವೇಶ ಮಾಡಿದ್ರು. ರಸ್ತೆಯ ಇಕ್ಕೆಲೆಗಳಲ್ಲಿ ಸಾವಿರಾರು ಜನ ಈ ಪಾರ್ಥ ಸಾರಥಿ ರಥವನ್ನ ಕಣ್ತುಂಬಿಕೊಂಡ್ರು. ಪುತ್ತಿಗೆ ಶ್ರೀಗಳ ಸನ್ಯಾಸ ಜೀವನದ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈ ರಥವನ್ನ ಅರ್ಪಿಸಲಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿರ್ದೇಶಕ ಹಾಗೂ ವಂತಾರಾದ ಸಂಸ್ಥಾಪಕ ಅನಂತ್ ಅಂಬಾನಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಸಾಯಿಬಾಬನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದೇಗುಲದ ಅಭಿವೃದ್ಧಿಗೆ ಕಾಣಿಕೆ ನೀಡಿದ್ದಾರೆ. ಇದೇ ವೇಳೆ ದೇಗುಲದ ವತಿಯಿಂದ ಅನಂತ್ ಅಂಬಾನಿ ಅವರನ್ನು ಸನ್ಮಾನಿಸಲಾಯಿತು. ಇಂದು ವೈಕುಂಠ ಏಕಾದಶಿ ಸಂಭ್ರಮ ಸಡಗರ. ಎಲ್ಲ ಕಡೆ ವಿಶೇಷ ಪೂಜೆ ಪುನಸ್ಕಾರಗಳು ಬೆಳಗ್ಗೆಯಿಂದನೂ ನಡೆಯೋಕೆ ಶುರುವಾಗಿದೆ. ಆದರೆ ಮಂಡ್ಯದ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ಟ್ರಸ್ಟ್ ಮತ್ತು ತಾಲೂಕು ಆಡಳಿತದ ನಡುವೆ ಜಟಾಪಟಿ ಶುರುವಾಗಿದೆ. ತಾವರೆ ಎಲೆ ಊಟಕ್ಕೆ ಹೆಸರುವಾಸಿಯಾಗಿರುವ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ಅಧಿಕಾರಿಗಳು ಹುಂಡಿ ಇಡೋಕೆ ಹೋಗಿದ್ರು. ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಘೇರಾವ್ ಹಾಕಿದ್ದಾರೆ. ದೇಗುಲದಲ್ಲಿ ಅಧಿಕಾರಿಗಳು ಮತ್ತು ಟ್ರಸ್ಟಿಗಳ ನಡುವೆ ಹೈಡ್ರಾಮಾ ನಡೆದಿದ್ದು ಸ್ಥಳದಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿತ್ತು.